ಈ ಗುಹೆಯ ಒಳಗೆ ಕಾಲಿಡುತ್ತಿದ್ದಂತೆ ನಮಗೆ ಆಗುವ ಆ ಅನುಭವ ಇದೆಯಲ್ಲ, ಅದನ್ನು ಕೇವಲ ಮಾತುಗಳಲ್ಲಿ ವರ್ಣಿಸಲು ಸಾಧ್ಯವೇ ಇಲ್ಲ. ನಾವು ಹೊರಗಿನ ಪ್ರಪಂಚದ ಎಲ್ಲ ಗದ್ದಲಗಳನ್ನು ಮರೆತು ಈ ಕತ್ತಲೆಯ ನೈಸರ್ಗಿಕ ಗುಹೆಯ ಒಳಗೆ ಸಾಗುತ್ತಿದ್ದಂತೆ ನಮ್ಮ ಪಾದಗಳಿಗೆ ಮೊಣಕಾಲುದ್ದದ ತಂಪಾದ ಜಲಧಾರೆ ಸ್ಪರ್ಶವಾಗುತ್ತದೆ. ಆ ನೀರು ಎಷ್ಟು ಶುದ್ಧ ಮತ್ತು ತಂಪಾಗಿರುತ್ತೆ ಸ್ನೇಹಿತರೆ. ಈ ಗುಹೆಯ ಒಳಗೆ ಕಾಲಿಡುತ್ತಿದ್ದಂತೆ ನಮಗೆ ಆಗುವ ಆ ಅನುಭವ ಇದೆಯಲ್ಲ, ಅದನ್ನು ಕೇವಲ ಮಾತುಗಳಲ್ಲಿ ವರ್ಣಿಸಲು ಸಾಧ್ಯವೇ ಇಲ್ಲ. ನಾವು ಹೊರಗಿನ ಪ್ರಪಂಚದ ಸ್ನೇಹಿತರೆ, ಈ ಗುಹೆಯ ಒಳಗೆ ಕಾಲಿಡುತ್ತಿದ್ದಂತೆ ನಮಗೆ ಆಗುವ ಆ ಅನುಭವ ಇದೆಯಲ್ಲ, ಅದನ್ನು ಕೇವಲ ಮಾತುಗಳಲ್ಲಿ ವರ್ಣಿಸಲು ಸಾಧ್ಯವೇ ಇಲ್ಲ. ನಾವು ಹೊರಗಿನ ಪ್ರಪಂಚದ ಎಲ್ಲ ಗದ್ದಲಗಳನ್ನು ಮರೆತು ಈ ಕತ್ತಲೆಯ ನೈಸರ್ಗಿಕ ಗುಹೆಯ ಒಳಗೆ ಸಾಗುತ್ತಿದ್ದಂತೆ ನಮ್ಮ ಪಾದಗಳಿಗೆ ಮೊಣಕಾಲುದ್ದದ ತಂಪಾದ ಜಲಧಾರೆ ಸ್ಪರ್ಶವಾಗುತ್ತದೆ. ಆ ನೀರು ಎಷ್ಟು ಶುದ್ಧ ಮತ್ತು ತಂಪಾಗಿರುತ್ತೆ ಅಂದ್ರೆ ನಮ್ಮ ದೇಹದ ದಣಿವೆಲ್ಲ ಒಂದೇ ಕ್ಷಣದಲ್ಲಿ ಮಾಯವಾಗಿ ಬಿಡುತ್ತದೆ. ಪ್ರಕೃತಿ ಮತ್ತು ಪರಶಿವ ಇಬ್ಬರೂ ಒಂದೇ ಜಾಗದಲ್ಲಿ ಒಂದಾಗಿರುವ ಅನುಭವ ನಮಗಿಲ್ಲಿ ಆಗುತ್ತದೆ. ಈ ನೀರಿನಲ್ಲಿ ಹೆಜ್ಜೆ ಇಡುತ್ತಾ ಸಾಗುವಾಗ ಪ್ರತಿಯೊಬ್ಬ ಭಕ್ತನ ರೋಮ ರೋಮಗಳು ಭಕ್ತಿಯಿಂದ ಎದ್ದು ನಿಲ್ಲುತ್ತವೆ. ಗರ್ಭಗುಡಿಯ ಸುತ್ತಲೂ ವರ್ಷದ 365 ದಿನವೂ ನಿರಂತರವಾಗಿ ತಂಪಾದ ಶುದ್ಧ ನೀರು ಹರಿಯುತ್ತದೆ. ಈ ಕಲ್ಲಿನ ಸೀಳಿನಿಂದ ಬರುವ ನೀರು ಎಲ್ಲಿಂದ ಬರುತ್ತದೆ ಎಂಬುದು ಇಂದಿಗೂ ನಿಗೂಢವಾಗಿದೆ. ಭಕ್ತರು ಇದೇ ನೀರಿನಲ್ಲಿ ನಡೆದುಕೊಂಡು ಹೋಗಿ ದರ್ಶನ ಪಡೆಯಬೇಕಾದ ವಿಶಿಷ್ಟ ವಿನ್ಯಾಸ ಇಲ್ಲಿದೆ. ಹೊಸದಾಗಿ ನಿರ್ಮಾಣಗೊಂಡಿರುವ ಕಲಾಕೃತಿಗಳ ವಿವರಣೆ. ಚಿತ್ರದಲ್ಲಿ ಕಾಣುವಂತೆ ದೇವಸ್ಥಾನದ ಸುತ್ತಮುತ್ತಲಿನ ಕೆಂಪು ಮುರಕಲ್ಲಿನ ಲೇಟರೈಟ್ ಸ್ಟೋನ್ ಬಂಡೆಗಳಲ್ಲೇ ಜೀವಂತ ಕಲೆಯಂತೆ ಮೂಡಿಬಂದಿರುವ ನೂತನ ಕೆತ್ತನೆಗಳು ಭಕ್ತರನ್ನು ಸ್ನೇಹಿತರೆ, ಈ ಗುಹೆಯ ಒಳಗೆ ಕಾಲಿಡುತ್ತಿದ್ದಂತೆ ನಮಗೆ ಆಗುವ ಆ ಅನುಭವ ಇದೆಯಲ್ಲ, ಅದನ್ನು ಕೇವಲ ಮಾತುಗಳಲ್ಲಿ ವರ್ಣಿಸಲು ಸಾಧ್ಯವೇ ಇಲ್ಲ. ನಾವು ಹೊರಗಿನ ಪ್ರಪಂಚದ ಎಲ್ಲ ಗದ್ದಲಗಳನ್ನು ಮರೆತು ಈ ಕತ್ತಲೆಯ ನೈಸರ್ಗಿಕ ಗುಹೆಯ ಒಳಗೆ ಸಾಗುತ್ತಿದ್ದಂತೆ ನಮ್ಮ ಪಾದಗಳಿಗೆ ಸ್ನೇಹಿತರೆ, ಈ ಗುಹೆಯ ಒಳಗೆ ಕಾಲಿಡುತ್ತಿದ್ದಂತೆ ನಮಗೆ ಆಗುವ ಆ ಅನುಭವ ಇದೆಯಲ್ಲ, ಅದನ್ನು ಕೇವಲ ಮಾತುಗಳಲ್ಲಿ ವರ್ಣಿಸಲು ಸಾಧ್ಯವೇ ಇಲ್ಲ. ನಾವು ಹೊರಗಿನ ಪ್ರಪಂಚದ ಎಲ್ಲ ಗದ್ದಲಗಳನ್ನು ಮರೆತು ಈ ಕತ್ತಲೆಯ ನೈಸರ್ಗಿಕ ಗುಹೆಯ ಒಳಗೆ ಸಾಗುತ್ತಿದ್ದಂತೆ ನಮ್ಮ ಪಾದಗಳಿಗೆ ಮೊಣಕಾಲುದ್ದದ ತಂಪಾದ ಜಲಧಾರೆ ಸ್ಪರ್ಶವಾಗುತ್ತದೆ. ಆ ನೀರು ಎಷ್ಟು